ನಮಸ್ತೆ ಎಲ್ರಿಗೂ. ಹೆರಿಗೆ ಆದ ನಂತರ ಯಾವ ಅಭ್ಯಾಸವನ್ನು ಮೊದಲು ಆರಂಭಿಸ್ಬೇಕಂತ ಯೋಚಿಸ್ತಿದ್ರೆ ನಾನು ಯಾವಾಗಲೂ ಹೇಳೋದು ಒಂದು ಸರಳ ಅಭ್ಯಾಸ, ಸರಳ ಉಸಿರಾಟದ ಅಭ್ಯಾಸ ಶುರು ಮಾಡಿ ಎಂದು. ಈ ಅಭ್ಯಾಸ ನಿಮ್ಮ ದೇಹವನ್ನು ನಿಧಾನವಾಗಿ ಜಾಗೃತಗೊಳಿಸಲು ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡ್ತದೆ. ಹೇಗೆ ಮಾಡೋದಂತ ನೋಡುವ. ಆರಾಮವಾಗಿ ಕೂತ್ಕೊಳ್ಳಿ, ಅಥವಾ ಮಲ್ಕೊಂಡು ಅಡ್ಡಿಯಿಲ್ಲ. ಒಂದು ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಈ ತರ, ಇನ್ನೊಂದು ಕೈಯಲ್ಲಿ ಅಂಗೈ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ಮೂಗಿನ ಮೂಲಕ ನಿಧಾನವಾಗಿ ಉಸಿರು ತಗೊಳ್ಳಿ. ಆವಾಗ ಹೊಟ್ಟೆ ಮೇಲೆ ಬರ್ತಾ ಇರ್ತದೆ, ದೊಡ್ಡದಾಗ್ತದೆ. ಅದೇ ರೀತಿ ಮೂಗಲ್ಲಿ ಉಸಿರು ಬಿಡ್ತಾ ಹೋದಾಗೆ ಹೊಟ್ಟೆ ಒಳಗಡೆ ಹೋಗ್ತದೆ. ಪೂರ್ತಿ ಗಮನ ನಿಮ್ಮ ಉಸಿರಾಟ ಮತ್ತು ನಿಮ್ಮ ಹೊಟ್ಟೆಯ ಮೇಲೆ ಇರ್ಲಿ. ಉಸಿರು ತಗೊಳ್ಳುವಾಗ ಹೊಟ್ಟೆ ಮೇಲೆ ಬರ್ತಾ ಇದೆ, ಅದೇ ರೀತಿ ಉಸಿರು ಬಿಡ್ತಾ ಹೊಟ್ಟೆ ಒಳಗಡೆ ಹೋಗ್ತಾ ಇರೋದನ್ನು ಗಮನಿಸಿ. ಇದನ್ನ ಈ ತರ ಒಂದು 5ರಿಂದ 10 ಬಾರಿ ಮಾಡ್ಬೋದು. ಹೆರಿಗೆ ನಂತರ ಕಠಿಣ ವ್ಯಾಯಾಮಕ್ಕಿಂತ ಮೊದಲು ಸರಿಯಾದ ಉಸಿರಾಟವನ್ನು ಕಲಿಯುವುದು ಬಹಳ ಮುಖ್ಯವಾಗಿದೆ. 5 ನಿಮಿಷ ಈ ಅಭ್ಯಾಸಕ್ಕೆ ಮೀಸಲಿಡಿ. ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಗಳನ್ನು ತರ್ತದೆ. ಈ ಅಭ್ಯಾಸವನ್ನು ಸಾಮಾನ್ಯ ಹೆರಿಗೆ ಆಗಲಿ ಅಥವಾ ಸಿಸೇರಿಯನ್ ಆಗಿರಲಿ ನಿಧಾನವಾಗಿ ಆರಂಭಿಸಬಹುದು. ಇದು ಹೊಟ್ಟೆಯನ್ನು ತಕ್ಷಣ ಕಡಿಮೆ ಮಾಡುವ ಮ್ಯಾಜಿಕ್ ಅಲ್ಲ, ಆದ್ರೆ ನಿಮ್ಮ ಹೊಟ್ಟೆಯ ಸ್ನಾಯುಗಳಿಂದ ಮತ್ತೆ ಸಂಪರ್ಕ ಸಾಧಿಸಲು ಮತ್ತು ದೇಹವನ್ನು ಒಳಗಡೆಯಿಂದ ಬಲಪಡಿಸಲು ಸಹಾಯವಾಗುತ್ತೆ. ಇಂಥ ಸರಳ ಯೋಗ ಮತ್ತು ರಿಕವರಿ ಟಿಪ್ಸ್ ಗಾಗಿ ನನ್ನ ಪೇಜ್ ಅನ್ನು ಫಾಲೋ ಮಾಡಿ. ಹೆಚ್ಚಿನ ಮಾರ್ಗದರ್ಶನ ಬೇಕಿದ್ರೆ DM ನಲ್ಲಿ ಮಾಮ್ ಎಂದು ಕಳಿಸಿ. ಧನ್ಯವಾದಗಳು.